ಸಂಘವನ್ನ ಸಮಾಜ ಸ್ವೀಕಾರ ಮಾಡ್ತಾ ಇದೆ. ಇದು ಅನುಭವ. ಈ ಅನುಭವವನ್ನ ನೀವು ಇವತ್ತು ಸೆರೆ ಹಿಡಿದಿದ್ದೀರಿ ಅಷ್ಟೇನೆ. ಇದು ನಮಗೆ ಅನುಭವ ಅನೇಕ ವರ್ಷದಿಂದ ಇದೆ. ನಾವು ಸಮಾಜದ ಜೊತೆಗೆ ಸಮಾಜವನ್ನ ಜೋಡಿಸುವಂತಹ ಪ್ರಯತ್ನ ಇದು. ಒಡೆಯತಕ್ಕಂತಹ ಪ್ರಯತ್ನ 100% ಇಲ್ಲ, ಜೋಡಿಸ್ತಕ್ಕಂಥ ಪ್ರಯತ್ನ 100% ಇದೆ. ಅಕಸ್ಮಾತ್ ಯಾರಾದ್ರೂ ಏನಾದ್ರು ಅಂದ್ರು ಅಂದ್ರೆ ಆ ನೋವನ್ನ ಸಹಿಸ್ಕೋಬೇಕು, ಸಮಾಜವನ್ನು ಒಂದು ಮಾಡ್ಲಿಕ್ಕೆ ಬೇಕಾದಂತ ಪ್ರಯತ್ನ ಮಾಡಬೇಕು. ಇದೇ ಸಂಘ ಮಾಡ್ತಾ ಇದೆ. ಹೀಗಾಗಿ ಇವತ್ತು ಕಾರ್ಯಕ್ರಮ ಎಲ್ಲರ ಸಹಕಾರದಿಂದ, ಯಾರ್ಯಾರು ಇದ್ದಾರೋ ನಮ್ಮ ಜೊತೆಗೆ, ನಮ್ಮನ್ನ ಹೊಗಳಿದವರು, ನಮ್ಮನ್ನ ಬೈದವರು, ಅವರೆಲ್ಲರ ಸಹಕಾರದಿಂದ ಇವತ್ತು ಕಾರ್ಯಕ್ರಮ ಚೆನ್ನಾಗಿದೆ. ಅದೇ ಎಲ್ಲರಿಗೂ ಗೊತ್ತಿದೆ. ಅದು ಕೆಲವು ಕಡೆ ಆಗಿದೆ, ಆಗಿಲ್ಲ ಅಂತಿಲ್ಲ, ಕೆಲವು ಕಡೆ ಆಗಿದೆ. ಕರ್ನಾಟಕದ ರೀತಿಗೆ ಇದೊಂದು ದೊಡ್ಡ ಸುದ್ದಿ ಅಷ್ಟೇನೆ. ಬೇರೆ ಕಡೆನೂ ಆಗಿದೆ. ಕೊನೆಗೇನು ಸಂವಿಧಾನದ ರೀತಿಯಲ್ಲಿ ಏನೇನು ಕಾನೂನುಗಳಿದೆಯೋ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಕಾರ್ಯಕ್ರಮಗಳಾಗಬೇಕು. ಆ ರೀತಿ ಕಾರ್ಯಕ್ರಮ ಆಗಿದೆ. ಇವತ್ತು ನೋಡಿದಾಗ ಯಾವುದೇ ಟೆನ್ಸ್ ಅನ್ನುವಂಥದ್ದು ಏನು ಇರಲಿಲ್ಲ. ಏನಾದ್ರೂ ಸಮಸ್ಯೆ ಆಯ್ತಾ? ಇಲ್ಲ. ಸ್ವಯಂ ಸೇವಕರು 100% ಮಾಡಂಗಿಲ್ಲ, ಉಳಿದವರು ಮಾಡಂಗಿಲ್ಲ, ನಮ್ಮನ್ನ ಹೊಗಳೋರು ಮಾಡಂಗಿಲ್ಲ, ನಮ್ಮನ್ನ ಬೈಯೋರು ಮಾಡಂಗಿಲ್ಲ. ಎಲ್ಲರೂ ಸಹಿತ ನಮ್ಮ ಜೊತೆಗಿದ್ದಾರೆ. ಆ ರೀತಿ ಜೊತೆಗೆ ಇರಬೇಕು ಅನ್ನೋದೇ ನಮ್ದು ಅಪೇಕ್ಷೆ. ಅನುಮತಿ ಕೇಳಿದ್ರೆ ಮಾಹಿತಿಗಾಗಿ ಅಂತ ಕೇಳಿರೋದಕ್ಕೋಸ್ಕರ ಆಮೇಲೆ ಅನುಮತಿಗೆ ಕೊಟ್ಟಿದ್ವಿ. ಆ ಕೊಟ್ಟಿರೋ ಅನುಮತಿಯನ್ನ ಅವರು ಅದನ್ನ ನಾವು ಕೊಡ್ತಾ ಇಲ್ಲ, ನಾವು ಅದನ್ನ ತಿರಸ್ಕಾರ ಮಾಡಿದ್ದೀವಿ ಅನ್ನೋ ಪತ್ರನ ಕೊಟ್ಟಿದ್ದಾರೆ ತಹಶೀಲ್ದಾರರು. ಬಾಕಿ ಅವರಿಗೆ ಕೇಳಿ ಯಾಕೆ ಏನು. ಹೌದು, ಅಲ್ಲಿ ಹೇಳಿದ್ದೀನಿ. ಹೌದು ಅನೇಕ ಅದು ಯಾರ್ಯಾರನ್ನ ಕರ್ಕೊಂಡು ಬಂದಿವಿ ಅನ್ನೋದನ್ನ ಹೇಳಿದ್ದೀನಿ ನಾನು. ನೆಹರು ಅವ್ರದ್ದು ಉದಾಹರಣೆ ಹೇಳಿದೆ, ನಾನು ಜಯಪ್ರಕಾಶ್ ನಾರಾಯಣರ ಉದಾಹರಣೆ ಹೇಳಿದೆ, ಕೇರಳದ ಒಬ್ಬರು ಕಮ್ಯುನಿಸ್ಟ್ ಉದಾಹರಣೆ ಹೇಳಿದೆ. ಹಾಗೆ ಮುಂದಿನ ಉದಾಹರಣೆಗಳು ಅನೇಕ ಈ ರೀತಿ ಬರುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.